ಹಲೋ ಗೈಸ್, ಎಲ್ಲರಿಗೂ ಭರತ್ ಭಾರ್ಗವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಿದ್ದೀರಾ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಮಾಡೋ ಸ್ಥಳನ ತುಂಬ ಸ್ವಚ್ಛವಾಗಿ ಕ್ಲೀನ್ ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಅಪ್ಡೇಟ್ ಕೊಡೋಣ ಅಂತ ಬಂದಿದ್ದೀನಿ. ಅದೇನು ಅಪ್ಡೇಟ್ ಅಂತ ಹೇಳ್ತೀನಿ. ಇವಾಗ ಒಳಗೆ ಹೋಗಿ ಏನೇನು ಕ್ಲೀನ್ ಮಾಡಿದ್ದಾರೆ, ಹೆಂಗೆ ಕ್ಲೀನ್ ಆಗಿದೆ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ಗೈಸ್, ಇವಾಗ ನೀವೇನು ನೋಡ್ತಿದ್ದೀರೋ ಒಳಗಡೆ ತುಂಬ ಹುಲ್ಲೆಲ್ಲ ಬೆಳೆದು ಗಿಡಗಳೆಲ್ಲ ಬೆಳೆದಿದ್ದು ಇವಾಗ ಫುಲ್ಲು ಕ್ಲೀನ್ ಆಗಿದೆ. ನೀವು ನೋಡ್ತಿರ್ಬೋದು, ಇಲ್ಲಿ ಧ್ವಜ ಸ್ಥಳನೂ ನೋಡ್ಬೋದು ನೀವು. ತುಂಬ ಕ್ಲೀನ್ ಆಗಿದೆ. ಫಸ್ಟಿಗೆ ಎಲ್ಲ ಹುಲ್ಲು ಬೆಳೆದಿತ್ತು, ಅದ್ರದ್ದೊಂದು ಅಪ್ಡೇಟ್ ಕೊಟ್ಟಿದ್ದೆ ಬೆಳಗ್ಗೆ ಆಗಲೇ. ಎಲ್ಲ ಕ್ಲೀನ್ ಮಾಡ್ತಿರೋದು ಇವಾಗ ಫುಲ್ ಎಲ್ಲ ಕ್ಲೀನ್ ಆಗಿದೆ. ನೀವು ನೋಡ್ತಿರ್ಬೋದು ಫುಲ್ ಇನ್ನೇನು ಧ್ವಜ ಪೂಜೆ ಗೋಪೂಜೆ ಆದ ತಕ್ಷಣ ಇನ್ನೇನು ಪೆಂಡಲ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಈ ವರ್ಷ ತುಂಬ ಲೇಟ್ ಆಯಿತು. ಅಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ದಾವಣಗೆರೆ ಇರ್ಬೋದು, ಹರಿಹರ ಇರ್ಬೋದು, ಅಲ್ಲಿರೋ ಹಿಂದೂ ಮಹಾಗಣಪತಿಯ ಪ್ರತಿಯೊಂದು ಅಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ ವರ್ಕು. ಆದರೆ ನಮ್ಮ ದುರ್ಗದಲ್ಲಿ ಇನ್ನೂ ನಮ್ದೇನೇ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಎಂಟ್ರಿ ಕೊಡ್ತೀವಿ. ಅದೇ ನಮ್ಮ ದುರ್ಗದ ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಪ್ಡೇಟು ಅಂತಂದರೆ, ಇದೇ 16ನೇ ತಾರೀಕು ಏನು ಧ್ವಜ ಮತ್ತು ಧ್ವಜ ಪೂಜೆ ಹಾಗೂ ಗೋಪೂಜೆ ಈ ನಮ್ಮ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಅಂದರೆ ಸೈನ್ಸ್ ಕಾಲೇಜ್ ಆಪೋಸಿಟ್ಟು ಜೈನ್ ಧಾಮ ಅಂತ ಈ ಪ್ಲೇಸಲ್ಲಿ ನಡೆಯುತ್ತೆ. ಇದರ ಒಂದು ಅಫಿಷಿಯಲ್ ಅಪ್ಡೇಟು ನಮ್ಮ ಹಿಂದೂ ಮಹಾಗಣಪತಿ ಅಂತ ಸೋಷಲ್ ಮೀಡಿಯಾ ಇದೆ, ಎಲ್ಲಿ ಇನ್ಸ್ಟಾ ಪೇಜಲ್ಲಿದೆ, ಅಲ್ಲಿ ಪ್ರತಿಯೊಂದು ಅಪ್ಡೇಟ್ಗಳು ಕೊಡ್ತಾರೆ. ಆ್ಯಂಡ್ ಅದರ ಜೊತೆಗೆ ಅದರ ಫುಲ್ ಮಾಹಿತಿ ಒಂದು ವಿಡಿಯೋ ನಾನು ನಿಮಗೆ ಹಾಕ್ತೀನಿ ಅಂತ ಹೇಳಿದರೆ, ಸೊ ಅದೇನಾಯಿತು ಅಂತಂದರೆ ಅವರು ಒಂದು ಸ್ವಲ್ಪ ಸಸ್ಪೆನ್ಸಾಗಿ ಇಟ್ಟಿದ್ದಾರೆ ಪ್ರತಿಯೊಂದು ಮ್ಯಾಟರು. ನಾನು ಅಲ್ಲೇ ಹೋಗಿ ಮಾತಾಡಿದೆ, ಅದನ್ನ ಬಿಡೋಕ್ಕಾಗಲ್ಲ ಅಂತಂದರು. ಅವರು ಅಫಿಷಿಯಲ್ ಪೇಜಲ್ಲಿ ಬಿಡ್ತಿದಾರಂತೆ. ಅದರ ಜೊತೆಗೆ ಅಫಿಷಿಯಲ್ ಪೇಜಲ್ಲಿ ಯಾವತ್ತು ಬಿಡ್ತಾರೋ ಅವತ್ತಿನ ದಿವಸನೇ ಬಿಡ್ತೀನಿ, ಇಲ್ಲಾಂದರೆ ಅದಾಗಿ ಒಂದು ದಿವಸ ತೊಗೊಂಡು ನಾನು ಬಿಡ್ತೀನಿ. ಆಲ್ಮೋಸ್ಟ್ ಅಲ್ಲಿ ಅವತ್ತಿನ ದಿವಸನೇ ಬಿಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಫುಲ್ಲು ನಮ್ಮ ದುರ್ಗದ ಗಣಪತಿ ಅಂದರೆ ನಿಮಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಪೂರ್ತಿ ಏನು ಮಾಡ್ತಾರೋ ಅದಷ್ಟು ಸಸ್ಪೆನ್ಸ್ ಆಗಿಡ್ತಾರೆ. ಗಣಪತಿ ಬರೋದಿರ್ಬೋದು, ಗಣಪತಿ ಪೆಂಡಲ್ ವರ್ಕ್ ಇರ್ಬೋದು, ನೀವು ಏನು ಗಣಪತಿದು ಇಲ್ಲಿ ಏನು ನಡೀತಂತಾನೆ ಯಾರಿಗೂ ಅರ್ಥನೇ ಆಗಲ್ಲ. ಪೆಂಡಲ್ ವರ್ಕ್ ಮಾಡ್ಬೇಕಾದ್ರೂ ಅರ್ಥ ಆಗಲ್ಲ, ಈ ಥರ ಬರುತ್ತಂತ. ಮತ್ತು ಗಣಪತಿ ಇದನ್ನೇ ತರ್ತಾರಂತೆ ಯಾವನಿಗೂ ಗೊತ್ತಾಗಲ್ಲ. ಅದಕ್ಕೆ ಪ್ರತಿ ವರ್ಷವೂ ಒಂದು ಇದು ಇಡ್ತಾರೆ, ಯಾರು ಗಣಪತಿ ಅಂದರೆ ಐಡೆಂಟಿಫಿಕೇಷನ್ ಮಾಡ್ತಿರೋ, ಗೆಸ್ ಮಾಡ್ತಿರೋ ಅವ್ರಿಗೆ ಈ ಪ್ರೈಸ್ ಅಂತ ಇರುತ್ತೆ. ಪ್ರತಿ ವರ್ಷವೂ ಮಾಡ್ತಿದ್ದಾರೆ, ಈ ವರ್ಷವೂ ಇದೆ. ಈ ವರ್ಷ ನೀವೇನಾರ ಈ ವಿಡಿಯೋ ನೋಡ್ತಿದ್ರೆ ಗಣಪತಿ ನಿಮಗೇನಾರ ಗೆಸ್ ಮಾಡೋ ಚಾನ್ಸಸ್ ಇದ್ದರೆ ಗೆಸ್ ಮಾಡಿ ನೋಡೋಣ. ನೀವೇನಾರ ಪ್ರೈಸ್ ಕೂಡ ಗೆಲ್ಲೋ ಚಾನ್ಸಸ್ ಕೂಡ ಇರುತ್ತೆ. ಆದರೆ ನನ್ನ ಅನಿಸಿಕೆ 100% ಡೌಟು ಗೆಲ್ಲೋ ಚಾನ್ಸಸ್ಸು. ಇವಾಗ ಏನು ನೋಡ್ತಿದ್ದಾರೆ, ಇದಷ್ಟು ಹಿಂದೂ ಮಹಾಗಣಪತಿ ಕೂರಿಸೋ ಸ್ಥಳ. ಈ ವರ್ಷ ಯಾವ ರೀತಿ ಕೂರಿಸ್ತಾರೆ ಏನು ಅದರ ಮಾಹಿತಿ ಇನ್ನೂ ಬಿಟ್ಟಿಲ್ಲ. ಅದರ ಮಾಹಿತಿ ಧ್ವಜ ಪೂಜೆ ಆದಮೇಲೆ ಅದರ ಅಪ್ಡೇಟ್ಗಳೆಲ್ಲ ನಿಮಗೆ ಸಿಗುತ್ತೆ. ಏನು ಪ್ರತಿಯೊಂದು ಇವಾಗ ಗಣಪತಿ ಕೂರಿಸೋ ಸ್ಥಳ ಇರ್ಬೋದು, ಅದರ ಬಗ್ಗೆನೂ ಇರ್ಬೋದು, ಪ್ರತಿಯೊಂದು ಮಾಹಿತಿನೂ ಕೂಡ ಇನ್ನೇನು ಕೆಲವೇ ದಿನದಲ್ಲೇ ನಿಮಗೆ ಗೊತ್ತಾಗುತ್ತೆ. ಇನ್ನೇನು 2-3 ಡೇಸ್ ಒಳಗೆ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಅದರ ಅಪ್ಡೇಟ್ಗಳ ಕೊಡ್ತೀನಿ. ಇವಾಗ ಜಸ್ಟ್ ನಿಮಗೆ ಇದು ಏನೋ ಧ್ವಜ ಪೂಜೆ ಹಾಗೂ ಮತ್ತು ಗೋಪೂಜೆಯ ಒಂದು ಅಪ್ಡೇಟ್ ಕೊಡಬೇಕಾಗಿತ್ತು. ಸೊ ಅದರ ಅಪ್ಡೇಟ್ ಕೊಟ್ಟಿದ್ದೀನಿ. 16ನೇ ತಾರೀಕು ಎಲ್ಲ ಚಿತ್ರದುರ್ಗದ ಜನತೆ ಬಂದು ವಿಸಿಟ್ ಕೊಟ್ಟು ಪೂಜೆನ ಯಶಸ್ಸುಗೊಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಮುಗಿಸ್ತೀನಿ. ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್.